Good morning, students. Here, in this chapter, what we call fourth chapter. What you discuss is about a human reproduction. We have studied in the last class about what you call them is what is meant by a reproductive health. What is meant by reproductive health? Andre, total well-being in all aspects of reproduction, like physical, as well as what you call them is social, ಎಮೋಷನಲ್ ಅಂಡ್ ಬಿಹೇವಿಯರ್ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಹೆಲ್ತಿ ಆಗಿರುವಂತದ್ದು, ರಿಪ್ರೊಡಕ್ಟಿವ್ಲಿ ಹೆಲ್ತಿ ಅನ್ನೋದು, ಫಿಸಿಕಲ್ ಆಗಿ ಬಿಹೇವಿಯರ್ ವರ್ತನೆಯಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದು, ಸಮಾಜದಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ರಿಪ್ರೊಡಕ್ಟಿವ್ ರಿಲೇಟೆಡ್ ಆಗಿ. ಈಗ ಆಮೇಲೆ ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಮೇಂಟೈನಿಂಗ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್. There are so many problems we are facing with respect to the what you call marriageable age group ಇರುವಂತಹ ಪೀಪಲ್ಸ್ ಅಲ್ಲಿ ಕಂಡು ಬರುವಂತದ್ದು. And one is what you call them as a overpopulation, reproduction potential ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಿರೋದನ್ನು ನೋಟಿಸ್ ಮಾಡಿದೆ ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಕ್ಕಳಲ್ಲಿ ಆ ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇರುವಂತವರಿಗೆ ಅವೇರ್ನೆಸ್ ಮಾಡುವಂಥದ್ದು. ವಾಟ್ ಇಸ್ ಎ ಓವರ್ ಪಾಪ್ಯುಲೇಷನ್ ಲೀಡ್ಸ್ ದಿ ವಾಟ್ ಅನ್ನೋದು, ವಾಟ್ ಆರ್ ದಿ ಕಾನ್ಸಿಕ್ವೆನ್ಸ್ ಆಫ್, ಅದರಿಂದ ಪರಿಣಾಮಗಳು ಏನಾಗುವಂಥದ್ದು. ದಿಸ್ ವಾಸ್ ಒನ್ ಆಫ್ ದಿ ಪ್ರಾಬ್ಲಮ್. ಅದಕ್ಕೆ ಗೌರ್ಮೆಂಟ್ ಒಂದು ಕೆಲವು ಪ್ಲಾನ್ ಸ್ಟ್ರಾಟಜೀಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು, RCH ಅನ್ನೋಂಥ ಒಂದು ಪ್ರೋಗ್ರಾಮ್ಸ್ ಮುಖಾಂತರ ಅವೇರ್ನೆಸ್ ಮೂಡಿಸುವಂಥದ್ದು, ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ಸ್ ನ ಒದಗಿಸ್ಕೊಡ್ತಾರೆ. ಆಮೇಲೆ ಡಿಬೇಟಬಲ್ ಇಶ್ಯೂ ಲೈಕ್ ಸೆಕ್ಸ್ ಎಜುಕೇಶನ್ ಸ್ಕೂಲ್ ಅಂಡ್ ಕಾಲೇಜಸ್ ಇಂಟ್ರೊಡ್ಯೂಸ್ ಮುಖಾಂತರ ಮಕ್ಕಳಲ್ಲಿ ಆ ಒಂದು ಏಜ್ ಅಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಅಂಡ್ ವಾಟ್ ಸೆಕ್ಷುವಲ್ ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಅಂದ್ರೆ ಏನು, ಅಂಡ್ ಹೈಜಿನಿ ಅಂದ್ರೆ ಏನು ಅನ್ನೋದು, ನಾವು ಸ್ವಚ್ಛತೆಯ ಬಗ್ಗೆ ಕಾಪಾಡ್ಕೊಳ್ಳುವಂಥದ್ದಾಗಿರ್ಬೋದು. ಆಮೇಲೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಬರುವಂತ ಡಿಸೀಸ್ಗಳ ಬಗ್ಗೆ, ಬಾಡಿ ಚೇಂಜಸ್ ಆಗುವಂಥದ್ರ ಬಗ್ಗೆ ಎಲ್ಲ ಮಾಹಿತಿನೇ ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಬೋದು, ಯಾವ ಒಂದು ರಿಪ್ರೊಡಕ್ಟಿವ್ ಏಜ್. ಅಂಡ್ ಆಲ್ಸೋ ಸೋಷಿಯಲ್ ಯೂಸಲಿ ಅವೇರ್ನೆಸ್ ಅಬೌಟ್ ಸೋಷಿಯಲ್ ಇವಿಲ್. ಸೋ ಮೆನಿ ಇನ್ಇಕ್ವಾಲಿಟೀಸ್ ನಮ್ಮಲ್ಲಿ ಕಂಡು ಬಂದ ಸಮಾಜದಲ್ಲಿ, ಮೇಲ್ ಅಂಡ್ ಫೀಮೇಲ್ ಅನ್ನೋದಾಗಿರ್ಬೋದು. ಆಮೇಲೆ ವರ್ಟಿಕಲ್ ಮಿಸ್ಬಿಲೀಫ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ ರಿಗಾರ್ಡಿಂಗ್ ದಿ ಸೆಕ್ಷುವಲ್, ಇದು ಒಂದು ರಿಲೇಟೆಡ್ ಆಗಿರುವಂತಹ ಅನೇಕ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಿಸ್ಬಿಲೀಫ್ಸ್ ಇಟ್ಕೊಂಡಿರ್ತಾರೆ, ಅಂತವನ್ನೆಲ್ಲ ನಾವು ನೀಗಿಸುವಂಥದ್ದು ಆಗಿರುವಂಥದ್ದು. ಆಮೇಲೆ ಸೆಕ್ಷುವಲ್ ಅಬ್ಯೂಸ್ ಮಾಡುವಂಥದ್ದಾಗಿರ್ಬೋದು, ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್ ಕಂಡು ಬರುತ್ತೆ. ಹಂಗಾಗಿ ಅಂಥದ್ರ ಬಗ್ಗೆ ಎಲ್ಲ ಅವ್ರಿಗೆ ಮಾಹಿತಿ ಕೊಡುವಂಥದ್ದು, ಅದನ್ನ ಪ್ರಾಬ್ಲಮ್ಸ್ ಮುಖಾಂತರ ಆ ಪ್ರಾಬ್ಲಮ್ಸ್ಗೆ ಸ್ಟ್ರಾಟಜೀಸ್ ಸರ್ಕಾರ ಹಮ್ಮಿಕೊಂಡಿದೆ. ಹಂಗೆ ಆ ರೀತಿಯಾಗಿ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು. ಆಮೇಲೆ ಅವು ಕಮ್ ಅಪ್ ವಿತ್ ಆಕ್ಷನ್ ಪ್ಲಾನ್ಸ್ ಪ್ರೊವೈಡಿಂಗ್ ಮೆಡಿಕಲ್ ಎಕ್ಸ್ಪರ್ಟೈಸ್ ಸರ್ವಿಸ್ ಅನ್ನು ಕೊಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು, ಫೆಸಿಲಿಟೀಸ್ ಒದಗಿಸಿಕೊಡುವಂಥದ್ದು. ಆಮೇಲೆ ಈ ಫೀಲ್ಡ್ ಅನೇಕ ರಿಸರ್ಚಸ್ಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಎಕ್ಸಿಸ್ಟಿಂಗ್ ಇರುವಂತ ಈಗಿರುವಂತ ಅನೇಕ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡುವಂಥದ್ದು. ಈ ಅದರಲ್ಲಿ ನಾವು ಅದಕ್ಕೆ ಈ ತರ ಒಂದು ಈ ರಿಸರ್ಚರ್ಸ್ಗೆ ಏನ್ ಮಾಡ್ತಾರೆ, ಉದ್ದೇಶ ಕೊಡ್ತಾರೆ ಒಂದು ಕಂಡು ಬಂದಿದೆ. ಹಂಗಾಗಿ CDRI ಅಲ್ಲಿ ಒಂದು ಡ್ರಗ್ ವಾಸ್ contraceptives developed called them is a new oral contraceptive, non-steroidal contraceptive they developed called them is Cialis. ಅಷ್ಟೇ ಅಲ್ಲ, ಅನೇಕ ಆಕ್ಷನ್ ನಮ್ಮಲ್ಲಿ ಸರ್ಕಾರ ಏನ್ ಮಾಡ್ತಿದೆ, ಇನ್ನೂ ಅನೇಕ ಆಕ್ಷನ್ ಪ್ಲಾನ್ಗಳನ್ನ ತಂದಿದೆ, ಕಾರ್ಯರೂಪಕ ತಂದಿದೆ. ಅಂದ್ರೆ ಕ್ರಿಯಾತ್ಮಕವಾದಂತ ಈ ಆಕ್ಷನ್ ಪ್ಲಾನ್ಗಳನ್ನ ತರುವಂತ, ಅದರಲ್ಲಿ ಮುಖ್ಯವಾಗಿ ಆಮ್ನಿಯೋಸೆಂಟಿಸಿಸ್ ನ ಬ್ಯಾನ್ ಮಾಡಿರುವಂಥದ್ದು. These are the action plans. What we call them is a medical expertise, facilities and infrastructure ಕೊಡುವಂತದ್ದಾಗಿ ಬರೀಬೇಕು. ಆಮೇಲೆ what we call them is a statutory ban ಅಂತ what we call them amniocentesis ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಬ್ಯಾನ್ ಮಾಡಿರುವಂತದ್ದು, ಇಲ್ಲಿಗಲ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಿರುವಂತದ್ದು. ಆಮೇಲೆ what we call them is a ಮುಖ್ಯವಾಗಿ ಇಲ್ಲಿ ನಾವು ಈ ಒಂದು ರಿಸರ್ಚ್ ಗೆ ನಾವು ಉತ್ತೇಜಿಸುವಂತದ್ದು, ಇದೆಲ್ಲವೂ ಸರ್ಕಾರ ಆಕ್ಷನ್ ಪ್ಲಾನ್ ತರ್ತಾ ಇದೆ. ನಾವು ಲಾಸ್ಟ್ ಕ್ಲಾಸ್ ಮಾಡಿದ್ರೆ ಆಮ್ನಿಯೋಸೆಂಟಿಸ್ ಅಂತ ಹೇಳಿದ್ವಿ. ಇದು 1 ಮಾರ್ಕ್ಸ್ ಕೇಳ್ತಾರೆ. ನಮ್ಮ ಸರ್ಕಾರ ಏನ್ ಮಾಡಿದೆ, ಇದನ್ನ ಬ್ಯಾನ್ ಮಾಡಿದೆ. ಆಮ್ನಿಯೋಸೆಂಟಿಸಿಸ್ it is a method of, this is the method of determining the sex of the child by individual by the chromosomal
chromosomal pattern in the chromosomal pattern in the amniotic fluid. Amniotic fluid surrounding the fetus. This is nothing but one of the method of determination of the sex determine ಮಾಡುವಂತ ಒಂದು ಮೆಥಡ್ fetal sex determination ಅಂತ based on chromosomal what you call them is chromosomal pattern in the what you call them is amniotic. This is the method of determining the sex of fetal sex determination ಅಂತ ಬರೆಯುತ್ತೆ method of determining sex of the child by the chromosomal pattern. ಯಾವ ರೀತಿ chromosomes ಇದೆ pattern XX ಇದೆ 22 chromosomes ಎಲ್ಲ ಸೇಮ್ ಅಂತ ಬಾಡಿ chromosomes one pair change ಇರುತ್ತೆ ಅದರಲ್ಲಿ X ಇರಬಹುದು one pair XX ಇದ್ರೆ ಮೇಲ್ ಅಲ್ಲ ಫೀಮೇಲ್ ಸಾರಿ XY ಇದ್ರೆ ಮೇಲ್ ಇದನ್ನ ನೋಡಿಕೊಂಡು ಆಮ್ನಿಯೋಟಿಕ್ ಫ್ಲೂಯಿಡ್ ಇರುವಂತ ಫೀಟಸ್ ಸುತ್ತ ಇರುವಂತ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಇರ್ತದೆ ಅದರ ಸೆಲ್ಸ್ ಗಳು ಇರ್ತವೆ ಈ ಎಪಿಥೆಲಿಯಲ್ ಸೆಲ್ಸ್ ನ ಅದರೊಳಗೆ ಆ ಸೆಲ್ಸ್ ಗಳ ನ್ಯೂಕ್ಲಿಯಸ್ ನ ಕ್ರೋಮೋಸೋಮ್ಸ್ ಗಳನ್ನ ನೋಡಿಕೊಂಡು ದೇ ಗೋಯಿಂಗ್ ಟು ಡಿಟರ್ಮೈನ್ ದಿ ಸೆಕ್ಸ್. This was the technique called amniocentesis. This was basically that is the design to know whether the child is healthy or whether he suffers from genetic disease and all that. But this was misusing by the people to get a male child, and thereby they can what you call them is a female child. They going to what you call ಅದನ್ನ ಫರ್ಟಿಲೈಸ್ ಫೀಮೇಲ್ ಚೈಲ್ಡ್ ನ ಹುಟ್ಟು ಅಂತ ಏನ್ ಮಾಡ್ತಾರೆ ಅವರು ಹುಟ್ಟಕ್ಕೆ ಮುಂಚೆನೆ ಅದನ್ನ ಮಗುನ ಹೊಟ್ಟೆ ಒಳಗಡೆ ಅದನ್ನ ಭ್ರೂಣ ಹತ್ಯೆ ಮಾಡುವಂತ ಒಂದು ಪದ್ಧತಿ ಇದನ್ನ ತಿಳ್ಕೊಂಡು ಮಾಡ್ತಾರೆ. They don't want a female child, so they are doing that. ಅದಕ್ಕೆ more and more female feticide going to happen. So ಸರ್ಕಾರ ಏನ್ ಮಾಡಿದೆ ಈ ಒಂದು amniocentesis ನ ಏನ್ ಮಾಡಿದ್ರೆ ಬ್ಯಾನ್ ಮಾಡಿದ್ದಾರೆ. This was one of the action plan they were taken up with amniocentesis. Again, everybody, method of determining the sex of the child by the chromosomal pattern, very important, in the amniotic fluid surrounding the fetus. That is called as amniocentesis. ಆಮೇಲೆ ಒಂದು ಡ್ರಗ್ ನೆನಪಿಟ್ಕೋಬೇಕು. ಇಟ್ ವಾಸ್ ಡ್ರಗ್ ಇಸ್ ಡೆವಲಪ್ಡ್ ಬೈ CDRI ಅಂತ ಹೇಳ್ತಾರೆ ನಮಗೆ. ಇಟ್ಸ್ ವಾಟ್ ಕಾಲ್ಡ್ ಸಹೇಲಿ. new drug that was developed by non-steroidal and most effective once a week pill it's called as Saheli. And with that what is the action plan I have discussed in the last class. Now what you call them is a population explosion ಆಗ್ತಿದೆ and how to control that. Because there is a population explosion and control. ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ಕಂಟ್ರೋಲ್. ಪಾಪ್ಯುಲೇಷನ್ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಯು ಕ್ಯಾನ್ ಸಿ ದಿ ಅಡ್ವಾನ್ಸ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಸೋ ಮೆನಿ ಫೆಸಿಲಿಟೀಸ್ ಆರ್ ಅವೈಲಬಲ್. As a result and also health care ಕಾನ್ಶಿಯಸ್ನೆಸ್ ಇರೋದ್ರ ಮಕ್ಕಳಲ್ಲಿ ಜನಗಳಲ್ಲಿ ಏನಾಗ್ತದೆ ಹೆಲ್ತ್ ಈಸ್ ಇಂಪ್ರೂವಿಂಗ್ ಅನ್ನೋದು ಅಂಡ್ ಆಲ್ಸೋ ಡೆತ್ ಈಸ್ ಡ್ರಾಸ್ಟಿಕಲಿ ಕಡಿಮೆ ಆಗಿರೋದು. ದಟ್ ಇಸ್ ವೈ ವಿತ್ ಬೆಟರ್ ಲಿವಿಂಗ್ ಕಂಡೀಷನ್ಸ್ ಇರುವಂತದ್ರಿಂದ ಮೆಡಿಕಲ್ ಫೆಸಿಲಿಟೀಸ್ ಹೆಚ್ಚಿಗೆ ಸಿಗ್ತಾ ಇರುವಂತದ್ದು ಅಂಡ್ ಅವೇರ್ನೆಸ್ ಬಗ್ಗೆ ಹೆಲ್ತ್ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇರೋದ್ರಿಂದ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಅಲಾರ್ಮ್ಲಿ. with a what you call them is a alarm rate ಅಲ್ಲಿ population increase ಆಗ್ತಿರುತ್ತೆ. This was one of the it's an impact of the what you call them is even the population impact ಇದೆಯಲ್ಲ ಅದು ಬಹಳ ತೊಂದರೆಯನ್ನು ಕೊಡುತ್ತದೆ. ಬೇಸಿಕಲಿ you cannot get a certain needs you can fulfill ಮಾಡಕ ಆಗೋದಿಲ್ಲ ಕೆಲವರಿಗೆ. ಅಂತ ಸಂದರ್ಭದಲ್ಲಿ what is the statistics you have taken into ನೋಡಿದಾಗ ಎಷ್ಟು ಪಾಪ್ಯುಲೇಷನ್ ಯಾಕೆ ಹೆಚ್ಚಿಗೆ ಹೆಚ್ಚಿನ ಫೆಸಿಲಿಟೀಸ್ಗಳು ಸಿಕ್ಕಿದೆ, ಮೆಡಿಕಲ್ ಫೆಸಿಲಿಟೀಸ್ಗಳು, ಆಮೇಲೆ ಹೆಲ್ತಿ ಕಾನ್ಶಿಯಸ್ನೆಸ್ ಇರೋದ್ರಿಂದ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಿರುವಂಥದ್ದು, ಡೆತ್ ರೇಟ್ ಕಡಿಮೆ ಆಗಿ ಬರ್ತ್ ರೇಟ್ ಹೆಚ್ಚಿಗೆ ಆಗಿರುವಂಥದ್ದು. ಹಂಗಾಗಿ ಪಾಪ್ಯುಲೇಷನ್ ಬಹಳ ಹೆಚ್ಚಿಗೆ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಗ್ತದೆ. ಈ ಹೆಚ್ಚಿಗೆ ಇನ್ಕ್ರೀಸ್ ಆಗ್ತಿರೋಂಥ ಪಾಪ್ಯುಲೇಷನ್ ನೋಡಿದಾಗ ನಾವು ಸ್ಟ್ಯಾಟಿಸ್ಟಿಕ್ ತಗೊಂಡಾಗ ಗೊತ್ತಾಗ್ತದೆ ಎಷ್ಟು ಇನ್ಕ್ರೀಸ್ ಆಗಿದೆ. ಅಲ್ಲಿ ನೋಡಿದಾಗ ಒಟ್ಟು ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟಿತ್ತು 1900 ಅಲ್ಲಿ ಅಂದ್ರೆ 1960 what the population of the world is about what you call it is 1 billion. What you call it is 1 billion itto and by the year 2000 this is the world population. World population by the year 2000 it is about 6 billion reach. Right,
ಬೇಗ ಇನ್ಕ್ರೀಸ್ ಆಗಿದೆ ನೋಡಿ ಇಂತೆ ಇದರ ಸ್ಪ್ಯಾನ್ ಆಫ್ 1900 2000 ಅಂದ್ರೆ ಇದರ 100 years ನೋಡಿ what is the how much is going to increase. Now what you can say company what you can say India is also not lying behind. India is a India ರೀತಿಯಾದಂತ ನಾವು ನೋಡ್ತೀವಿ with respect to India. Indian population at the time of independence what Indian at the time of independence 19th century 47 like that. 19th century ಇದು 19th century ತಗೊಂಡಾಗ about 350 million. What you can say 350 million. And by what you can say by 2008 it may reach to about what you can say extreme charge it may about 1 billion. 1 billion and May 2000 ಬಂದ್ರೆ it will reach more than May 2000 ಮೇಲೆ it's more than what called more than 1 billion. Here if you compare what 2000 year right India to ಮತ್ತೆ world 2000 year ಅಲ್ಲಿ 1 billion ಇದೆ India 2000 ಅದೇ 6 billion ಇದೆ ಅಂದ್ರೆ every 1:6 ratio ಇದೆ 1:6 ratio ಇದೆ ಅಂದ್ರೆ ಏನರ್ಥ every 6 individuals ಒಬ್ಬ ಇಂಡಿಯನ್ಸ್ ಇದ್ದಾರೆ ಅಂದ್ರೆ ಅಷ್ಟು ಅಲಾರ್ಮಿಂಗ್ ರೇಟ್ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಈ ರೀತಿಯಾದಂತ ಪಾಪ್ಯುಲೇಷನ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ enormously. For that the government has to take some of the measures to control the population. Population ಈ ರೀತಿಯಾಗಿ ಇನ್ಕ್ರೀಸ್ ಆದಾಗ what you call them is basic needs ಗೆ ತೊಂದರೆ ಆಗ್ಬಿಡುತ್ತೆ. They cannot get even basic needs like what you call them food, shelter, even water. For that ಅದೆಲ್ಲ ಈ ರೀತಿಯಾದಂತಹ ಒಂದು ಪಾಪ್ಯುಲೇಷನ್ ಇಷ್ಟೊಂದು ಇನ್ಕ್ರೀಸ್ ಆಗೋದ್ರಿಂದ ಬೇಸಿಕ್ ಕಂಡೀಷನ್ಸ್ ಸಿಗದಂಗ ಆಗುವಂತ ಒಂದು ಸ್ಥಿತಿ ಬರುತ್ತೆ ಅನ್ನೋದು ಅಬ್ಸಲ್ಯೂಟ್ ಸ್ಕೇರ್ಸಿಟಿ ಕ್ಯಾನ್ ಫೌಂಡ್ ಇನ್ ದಿ ಸರ್ಟನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಲೈಕ್ what you call them as ಫುಡ್ ಆಗಿರ್ಬೋದು ಶೆಲ್ಟರ್ ಆಗಿರ್ಬೋದು ಕ್ಲಾತಿಂಗ್ ಅನ್ನು ಆಗಿರ್ಬೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು therefore government has to forced to take certain serious actions has to be taken by the government to check the population. ಇಂತ ಒಂದು ಪಾಪ್ಯುಲೇಷನ್ ಚೆಕ್ ಮಾಡಲಿಕ್ಕೆ ಗೌರ್ಮೆಂಟ್ ಒಂದು ಸೀರಿಯಸ್ ಆಕ್ಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಈ ಇಂತ ರ್ಯಾಪಿಡ್ ಯಾಕೆ ಇನ್ಕ್ರೀಸ್ ಆಗಿರ್ಬೋದು ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ ಸಚ್ ರ್ಯಾಪಿಡ್ ರೇಟ್ ಅಲ್ಲಿ ಯಾಕೆ ಇನ್ಕ್ರೀಸ್ ಆಗಿರ್ಬೋದು ಅಂದ್ರೆ ಮೇನ್ಲಿ ಡ್ಯೂಟಿ ಡಿಕ್ರೀಸ್ ಆಗಿದೆ. ಏನ್ ಡಿಕ್ರೀಸ್ ಆಗಿದೆ? ಡಿಕ್ರೀಸ್ ಇನ್ ದಿ ಸರ್ಟನ್ ಕಾನ್ಸೆಪ್ಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ maternal mortality rate and infant mortality rate. ಇವನ್ನ ನೀವು ಅದನ್ನ ಮಾಸಿ ಕೇಳ್ತಾರೆ. ಮೆಟರ್ನಲ್ ಅಂದ್ರೆ ತಾಯಿ ಮೆಟರ್ನಲ್ ಮಾರ್ಟಾಲಿಟಿ ಸಾವಿನ ದರ ಕಡಿಮೆ ಆಗಿದೆ. ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಲೆಟ್ಸ್ ಕಾಲ್ ದಿಸ್ MMR. ಮೆಟರ್ನಲ್ ತಾಯಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. And so there is infant mortality rate. Infant mortality rate ಸಹ ಕಡಿಮೆ. ಇವು ರನ್ ಮಾಡಿಸ್ಬಿಡಿದೆ MMR ಮಾಡಿದೆ. ಇದು ಮೆಟರ್ನಲ್ ಮಾರ್ಟಾಲಿಟಿ ಇದೆ. ಯೂಶಲಿ ಏನಾಗ್ತಿತ್ತು ಲಾಸ್ಟ್ ಮೊದಲೆಲ್ಲ ಹಳೆ ಕಾಲದಲ್ಲಿ ಈ ಒಡಿಕಲ್ದೇನೆ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಬಹಳ ಜನ ತಾಯಿಯರು ಸಾಯ್ತಿದ್ರು. ಆಮೇಲೆ ಡೆಲಿವರಿಯಲ್ಲಿನೇ ಸತ್ತೋಗ್ಬಿಡೋರು ಕೆಲವರು. ಯಾಕಂದ್ರೆ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರಲಿಲ್ಲ. ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟೊಂದು ಇರಲಿಲ್ಲ. ಎತ್ತಿನ ಗಾಡಿಗಳಲ್ಲೂ ಅಲ್ಲೇ ಹೆರಿಗೆ ಹೋಗ್ಬೇಕಾದ್ರೆ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಾವಾಗೋದು. ಅಷ್ಟೊಂದು ಆ ರೀತಿ ಒಂದು ಪ್ರಾಬ್ಲಮ್ಸ್ ಆಗಿ ಈ ಒಂದು ಮಾರ್ಟಾಲಿಟಿ ರೇಟ್ ಅಷ್ಟೊಂದು ಇರಲಿಲ್ಲ. ಈಗ ಇದು ಕಡಿಮೆ ಆಗ್ತಿದೆ. ಮೆಡಿಕಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಹಂಗಾಗಿ ಇದು ಕಡಿಮೆ ಆಗಿದೆ. ಒಂದು ಕಾರಣ ಇರ್ಬೋದು. ಇನ್ನೊಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ, ಮಗು ಸತ್ತೋಗ್ಬಿಡೋದು ಕೆಲಸ ಸಂದರ್ಭದಲ್ಲಿ. ತಾಯಿ ಸಾವು ಮಗು ಎರಡು ಜೊತೆಗೆ ಆಗ್ಬೋದು. ಕೆಲಸ ಮಗುನ ಅಂತ ಫೆಸಿಲಿಟಿ ಸಿಗ್ತಾ ಇಲ್ಲ. ಒಳಗಡೆ ಮಗುನ ಬೆಳವಣಿಗೆ ಏನಾಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಫೆಸಿಲಿಟಿ ಎಲ್ಲ ನೋಡ್ಕೊಳ್ತೀವಿ. ಹಂಗಾಗಿ ಇದು ಸಹ ಈ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ಸಹ ಕಡಿಮೆ ಆಗಿದೆ. ಈಗ ಡಿಕ್ರೀಸ್ ಆಗಿದೆ. ಎರಡು ಡಿಕ್ರೀಸ್ ಆಗಿರುವಂತದ್ದು. ಅಂಡ್ ನಾವು ಪೀಪಲ್ ಲಿವಿಂಗ್ ಕಂಡೀಷನ್ಸ್ ಚೆನ್ನಾಗಿ ಫೆಸಿಲಿಟೀಸ್ ಇರ್ಬೋದ್ರಿಂದ ಇರ್ಬೋದು. ಆಮೇಲೆ ಮುಖ್ಯವಾದಂತಹ ಈ ಕಾರಣಗಳಂತಲೇ ಇನ್ಕ್ರೀಸ್ ದಿ ನಂಬರ್ ಆಫ್ ಪೀಪಲ್ಸ್ ದಿ ರೀಪ್ರೊಡಕ್ಟಿವ್ ಏಜ್ ಅಲ್ಲಿ ಇರುವಂತಹ ಜನರ ಸಮೂಹ ಹೆಚ್ಚಿಗೆ ಇರುವಂಥದ್ದು. ಅಂದ್ರೆ ವೆನ್ ಕಂಪೇರ್ಡ್ ದಿ ಚೈಲ್ಡ್ಸ್ ಅಂಡ್ ಓಲ್ಡ್ ಏಜ್ ದಿ ಪೀಪಲ್ಸ್ ಯೂತ್ಸ್ ಆರ್ ಮೋರ್ ಅಂದಾಗ ಫ್ಯೂಚರ್ ಪಾಪ್ಯುಲೇಷನ್ ಡಿಪೆಂಡ್ ಅಪಾನ್ ಅವರ್ ಯೂತ್.
ಹಂಗಾಗಿ ಅದು ಒಂದು, ಯಾಕಂದ್ರೆ ಸಿ ದಿ ನಂಬರ್ ಆಫ್ ಪೀಪಲ್ಸ್ ದಿ ಮ್ಯಾರೇಜಬಲ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಿರುವಂಥದ್ದು. ಇವೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಪಾಪ್ಯುಲೇಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಇಟ್ಸ್ ಕಾಲ್ಡ್ MMR ಆಗಿರ್ಬೋದು, ಮತ್ತೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಇವೆಲ್ಲ ಕಾರಣ. ಅದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಮ್ ಆಫ್ ದಿಸ್ ಇನ್ಸೆಂಟಿವ್ಸ್ ಗಿವನ್ to have a small family with what you call them as a, and also call them as some of the awareness they are also building up through the media, newspapers, mass media like this, and gadgets ಉಪಯೋಗಿಸ್ಕೊಂಡು ಅವರು ಅನೇಕ ಈ ಒಂದು what is a small family ಇಂದ how can you lead a better life ಅನ್ನೋದ್ರ ಬಗ್ಗೆ ಅನೇಕ ಮೆಸೇಜ್ಗಳನ್ನ ತಗೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಓವರ್ಕಮ್ ದಿಸ್ ಪಾಪ್ಯುಲೇಷನ್ ಇಸ್ ಟು ಮೋಟಿವೇಟ್ ಫಾರ್ ಎ ಸ್ಮಾಲರ್ ಫ್ಯಾಮಿಲಿ. ಚಿಕ್ಕ ಕುಟುಂಬಕ್ಕೆ ಉತ್ತೇಜನ ಕೊಡುವಂಥದ್ದು, ಅವರಿಗೆ ಅನೇಕ ಫೆಸಿಲಿಟೀಸ್ ಸರ್ಕಾರ ಕೊಡುವಂಥದ್ದು ಮಾಡ್ತಾರೆ. ಬೈ ಯೂಸಿಂಗ್ ವೇರಿಯಸ್ ಕಾಂಟ್ರಸೆಪ್ಟಿವ್, ಅಂದ್ರೆ how can you have a small family? We can have a small family by using certain contraceptive methods. Unknowingly we can increasing our population. ಮಕ್ಕಳು ಬೇಡ ಅಂದ್ರೆ ಮಕ್ಕಳು ಆಗ್ಬಿಡೋದು ತಿಳಿಸ್ರಿ. ಅವಾಗ ಯಾಕೆ ಎಂತ ಪ್ರಾಬ್ಲಮ್ ಉಂಟಾಗ್ತದೆ, ಬಿಕಾಸ್ ಆಫ್ ದೇ ಡು ನಾಟ್ ನೋ ದಿ ವಾಟ್ ಕಾಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಇಂದ ವಿ ಕ್ಯಾನ್ ಪೋಸ್ಟ್ಪೋನ್ ದಿ ಬರ್ತ್ ಆಫ್ ದಿ ಚೈಲ್ಡ್ ಅನ್ನೋದನ್ನ ಮಾಡ್ಬೋದು. ಟೆಂಪರರಿ ಕ್ಯಾನ್ ಪೋಸ್ಟ್ಪೋನ್ ಇಟ್. When you want, they can only get your child. That is one of the methods. They are not all the people's ಗೊತ್ತಿರಲಿಲ್ಲ ಅಂತ ಒಂದು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಆರ್ ಅವೈಲೇಬಲ್ nowadays. They can use them and they can prevent the unwanted pregnancy ಆಗೋದನ್ನ ಪ್ರಿವೆಂಟ್ ಮಾಡುವಂಥದ್ದು ಸಾಧ್ಯತೆ ಆಗಿದೆ. ಹಂಗೆ ಪ್ರಾಬ್ಲಮ್ಸ್ ಇಸ್ ಮೋಟಿವೇಶನ್ ಆಫ್ ಎ ಸ್ಮಾಲ್ ಫ್ಯಾಮಿಲಿ. ಮೋಟಿವೇಟ್ ಫಾರ್ ದಿ ಓಕೆ ಕಂಟ್ರೋಲ್ ಅಂದ್ರೆ ಮೋಟಿವೇಟ್ ಮಾಡಬೇಕು ಜನಗಳನ್ನ ಟು ಸ್ಮಾಲ್ ಫ್ಯಾಮಿಲಿ. ದೇವರಿಗೆ ಬೆಟರ್ ಎಜುಕೇಶನ್ ಕೊಡ್ಬೋದು ಅವ್ರ ನಿಮ್ಮ ಮಕ್ಕಳಿಗೆ, ಹಂಗಾಗಿ ಸಾಧ್ಯತೆ ಆಗಿದೆ. ಬಿಕಾಸ್ ಸ್ಮಾಲ್ ಫ್ಯಾಮಿಲಿ ಅಂಡ್ ಆಲ್ಸೋ ಬೈ ಮೋಟಿವೇಟಿಂಗ್ ಸ್ಮಾಲ್ ಫ್ಯಾಮಿಲಿ how can you concept population and also what you call it use of contraceptives ಯೂಸ್ ಮಾಡೋದು. ಕಾಂಟ್ರಸೆಪ್ಟಿವ್ಸ್ ಯೂಸ್ ಮಾಡೋದು ಆ ಮುಖಾಂತರ ಕೆಲವು ಚಕ್ರಿ ವರ್ಕ್ ಆಫ್ ಸೈಡ್ ನ ಕಂಟ್ರೋಲ್ ಮಾಡೋದು. And also nowadays you can see the slogans like this in the media. There is a slogans ಕಂಡು ಬರ್ತದೆ. You can see what you call posters they can put up in the hospitals, near hospitals and in the public places, that call them as a showing a happy family. You see the couple with a 2 children, happy family with a happy couples ಮದುವೆ ಆಗಿರುವಂತವರಿಗೆ ಕಪಲ್ಸ್ ಅಂತ ಕರೀತೀವಿ. happy couples with a 2 children, ಎರಡೇ ಮಕ್ಕಳಿಂದ ಸುಖವಾದಂತ ಒಂದು ಇವರು ಕಪಲ್ಸ್ ಗಳನ್ನ ನಾವು ಇರೋ ಚಿತ್ರಗಳನ್ನ ನೋಡ್ತಾರೆ. ಅದಕ್ಕೆ ಒಂದು ಕೆಳಗಡೆ ಒಂದು ಸ್ಲೋಗನ್ ಇರುತ್ತೆ, ಎರಡೇ ಗಂಡ ಹೆಂಡತಿ ಇಬ್ರು ಫೋಟೋ ಇಬ್ಬರೇ ಮಕ್ಕಳು ಇರೋದು ತೋರಿಸ್ತಾರೆ. ಅದಕ್ಕೆ ದಟ್ಕೊಳ್ಳಿ ವಿತ್ ಸ್ಲೋಗನ್ ಕೆಳಗಡೆ ಹಮ್ದೋ ಹಮಾರದೋ, ನಾವಿಬ್ರು ನಮಗೆ ಇಬ್ರು ದಟ್ಕೊಳ್ತೇನೆ ಹಮ್ದೋ ಹಮಾರದೋ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಹೊಡ್ಕೊಳ್ತೇನೆ ವಿ ಟು ಅಂಡ್ ಆಲ್ಸೋ ಹೊಡ್ಕೊಳ್ತೇನೆ ಅವರ್ಸ್ ಟು, ನಾವಿಬ್ರು ನಮಗೆ ಇಬ್ರು ಅಂತ ಬಿಟ್ಕೊಳ್ತೇನೆ. ದೇರ್ ಬೈ ನಾವಿಬ್ರು ಇದೀವಿ, ನಮ್ಮ ಮಕ್ಕಳು ನಮಗೆ ಇಬ್ಬರೇ ಇದ್ದಾರೆ, ಚಿಕ್ಕ ಕುಟುಂಬ ಇದೆ ಅನ್ನೋದು. ಅವರಿಗೆ ನಾವು ಬೇಸಿಕಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡಬಹುದು ಅನ್ನೋಂಥ ಉದ್ದೇಶದಿಂದ ಹೊಡ್ಕೊಳ್ತೇನೆ ಹಮ್ದೋ ಹಮಾರದೋ ಅಥವಾ ವಿ ಟು ಹೊಡ್ಕೊಳ್ತೇನೆ. ಸ್ಲೋಗನ್ ಹೊಡ್ಕೊಳ್ತೇನೆ ವಿ ಟು ಅವರ್ಸ್ ಟು, ನಾವು ಇಬ್ರು ಮತ್ತೆ ನಮಗಿಬ್ರು, ವಿ ಟು ಅವರ್ಸ್ ಟು. This was the one of the slogan, V2. ಈ ಒಂದು ಸ್ಲೋಗನ್ ನಾವು ನೋಡ್ತೀವಿ. on poster you can see what called the families like this. We can scriptures ಎಲ್ಲ ನೋಡುತ್ತೆ. So this what you call it is and what you call this is a family like this. ಇವರಿಗೆ ಇಬ್ಬರು ಮಕ್ಕಳು ಅಂತ. This was what you call it as a slogan. This was the what you call posters they put forward in the hospitals and also ಇಷ್ಟೇ ಅಲ್ಲ, ಏನ್ ಮಾಡಿದೆ ಸರ್ಕಾರ, ಏನ್ ಮಾಡಿದೆ ಇದಕ್ಕೆ ಈಸಲಿ ಸ್ಟ್ಯಾಟ್ಯುಟರಿ ರೈಸಿಂಗ್ ದಿ ಏಜ್ ಆಫ್ ದಿ ಮ್ಯಾರೇಜಬಲ್ ಏಜ್ ರೈಸ್ ಮಾಡಿರುವಂತದ್ದು ಒಂದು ಪಾಪ್ಯುಲೇಷನ್ ಚೆಕ್ ಮಾಡ್ಲಿಕ್ಕೆ. But you call them as raising the marriage and age of the what you call them peoples. For example, marriage and age fixed for the women to marry. So scientific reason also there, but not only the population check and the child bearing capacity ಯಾವ ಮಕ್ಕಳಿಗೆ ಬರುತ್ತೆ ಅನ್ನೋದು. ಸುಮ್ಮನೆ ಹಳ್ಳಿಯಲ್ಲಿ ಸಲ ಮದುವೆ ಆಗಿಬಿಟ್ರೆ ಮಕ್ಕಳಲ್ಲಿ ಆ ಒಂದು ಜ್ಞಾನನೇ ಇರೋದಿಲ್ಲ, ಆ ಒಂದು ಹೆಲ್ತ್ ಹೊಡಿಕೊಳ್ಳಿ ಫಿಸಿಕಲಿ ಇಸ್ ನಾಟ್ ಫಿಟ್, ಕ್ಯಾನ್ ಬಿಯರ್ ಚೈಲ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಅದಕ್ಕೆ ಈ ಒಂದು ಮ್ಯಾರೇಜಬಲ್ ಏಜ್ ಇಸ್ ಫಿಕ್ಸ್ಡ್. ಮ್ಯಾರೇಜಬಲ್ ಏಜ್ ಫಾರ್ ದಿ statutory rising of
ಮ್ಯಾರೇಜಬಲ್ ಏಜ್ ನ ರೈಸ್ ಮಾಡಿದ್ದಾರೆ, ದಟ್ ಇಸ್ ಫಿಕ್ಸ್ ಮಾಡಿದ್ದಾರೆ. ಫೀಮೇಲ್ ಏನಾಗಿದೆ, she should marry at the age of 18 years ಇರಬೇಕು. And males age ಇರಬೇಕು for about 21 years. Nowadays this was the guys ಈ ತರ ರೈಸ್ ಮಾಡಿದ್ದಾರೆ. ಹಾಗೆ ಈಗ ಸರ್ಕಾರ ಈಗ ಚಿಂತನೆ ಮಾಡ್ತಾ ಇದೆ. It's not a end of that means we have to raise the female age to 21, then he can be capable of bearing children and he can lead a healthy life ಅನ್ನೋದು ಈಗ ಮೆಚುರಿಟಿ ಬರುತ್ತೆ. ಈಗ ಇದನ್ನು ಸಹ ರೈಸ್ ಮಾಡಕ್ಕೆ ಹೊರಟಿದ್ದಾರೆ. 21 years for the marriage of females and the males can be raised to 1 or 2 years like this. This is called as this was the marriageable age group na statutory raising of the marriageable age group. ಎಲ್ಲ ಇಂತ ಪ್ಲಾನ್ಸ್ ಮಾಡೋದು ಅಂತಂದ್ರೆ we can check the population. That's called as even in the educated families you can see the slogan is reversed, ಸ್ವಲ್ಪ ಚೇಂಜ್ ಆಗಿದೆ. ನಮ್ದು ಅಮರ ಹೇ ಆ ವಿ ಟು ಅವರ್ಸ್ ಒನ್ ಅನ್ನೋದು ಚೈನಾದಲ್ಲೆಲ್ಲ ಒನ್ ಚೈಲ್ಡ್ಗೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದಾರೆ. ಹಂಗೆ ಇಂಡಿಯಾದಲ್ಲಿ ಸಹ ನಾವು ಎಜುಕೇಟೆಡ್ ಫ್ಯಾಮಿಲೀಸ್ ಅಲ್ಲಿ ಕೆಲವು ಎಜುಕೇಟೆಡ್ ಆಗಿರುವಂತ ಕೆಲವು ಕಪಲ್ಸ್ ಗಳು ಯಂಗ್ ಕಪಲ್ಸ್ ದೇ ಆರ್ ಥಿಂಕಿಂಗ್ ಅಬೌಟ್ ವೈ ಒನ್ ಚೈಲ್ಡ್ ಇಸ್ ಎನಫ್ ಅನ್ನೋದನ್ನ ಥಿಂಕ್ ಮಾಡ್ತಾ ಇರುವಂತದ್ದು ನಾವು ಕಂಡು ಬಂದಿದೆ. ಹಂಗಾಗಿ ಸಹ ಸ್ವಲ್ಪ ಇತ್ತೀಚಿನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಿರುವಂತ ಕಂಡು ಬಂದಿದೆ. ಓಕೆ, ದಿಸ್ ಕಾಲ್ಡ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ದಿ ಕಂಟ್ರೋಲ್. Now let me know about what is called family planning and planning for a small family. By organic family for a small family now plan ಮಾಡಬಹುದಾದ್ರೆ by using the certain contraceptive methods birth control methods, that is called as family planning. Family planning ಅಂದ್ರೆ ಏನಂದ್ರೆ ಫ್ಯಾಮಿಲಿ ಒಂದು ಏನೋ ಪ್ಲಾನ್ ಮಾಡೋ ಒಂದು ರೈಟ್ ತಗೊಳ್ಳೋಂತಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ what is called nothing but adopting a scientific methods. What is called them is planning for a small family by adopting a scientific method of birth control is called as family planning. ಅದನ್ನ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕರಿತೀವಿ. ನೋಡಿ, ಇವು ಸರ್ಕಾರದ ಮೋಟಿವೇಶನ್ ಮಾಡೋದು ಸ್ಮಾಲ್ ಫ್ಯಾಮಿಲಿಗೆ, ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡುವಂಥದ್ದು, ಸ್ಯಾಟರ್ಡೇ ರೈಸಿಂಗ್ ಆಫ್ ದಿ ಮ್ಯಾರೇಜಬಲ್ ಏಜ್ ನ ರೈಸ್ ಮಾಡೋದಂತಂದ್ರೆ ವಿ ಕ್ಯಾನ್ ಕಂಟ್ರೋಲ್. ಇವು ನನಗೆ ಸ್ಟೆಪ್ಸ್ ರೈಟ್ ರಿಗಾರ್ಡಿಂಗ್ ದಿ ಕಂಟ್ರೋಲಿಂಗ್ ಆಫ್ ದಿ population. What is the expanded maternal mortality rate and IMR, the infant mortality rate? You can remember. Now, let me pass out the concept. What is called family planning? What is called family planning? Family planning. What is that family planning? Planning. ಯೋಚನೆ ಮಾಡೋದು ಫ್ಯಾಮಿಲಿ ಪ್ಲಾನಿಂಗ್ ಫಾರ್ ಎ ಸ್ಮಾಲ್ ಫ್ಯಾಮಿಲಿ ಬೈ adopting scientific method of birth control. Birth control by using scientific method of birth control by using contraceptives. This is called family planning. Planning for a small family by adopting a scientific method of birth control is called family planning. ಇದಕ್ಕೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕರಿತೀವಿ. ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಫಾರ್ ಎ ಸ್ಮಾಲ್ ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿನ ಪ್ಲಾನ್ ಮಾಡೋದು. ಹೇಗೆ? ಬೈ ಅಡಾಪ್ಟಿಂಗ್ ಎ ಸೈಂಟಿಫಿಕ್ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಮುಖಾಂತರ ನಾನು ಯಾವ ಬೇಕು ಯಾವ ಚೈಲ್ಡ್ ಅನ್ನ ಪಡ್ಕೊಳ್ಳುವಂಥದ್ದು. ದಟ್ ಇಸ್ ವಾಟ್ ಕಾಲ್ಡ್ as we can also postpone the birth of the child. By temporary methods are there and as a permanent method ಮುಖಾಂತರ we can stop the birth of the child ನಾವು ಮಾಡೋದು. ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಅಂತ ಈ ರೀತಿಯಾಗಿ ನಾವು ಒಂದು ಫ್ಯಾಮಿಲಿನ ಪ್ಲಾನ್ ಮಾಡ್ಕೊಂಡು ಸಣ್ಣ ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ ಅಂತ ಏನು ಸ್ಲೋಗನ್ಸ್ ಗಳೆಲ್ಲ ಕೇಳಿದ್ರ ಆ ರೀತಿಯಾಗಿ ಇದನ್ನ ನಾವು ಮಾಡೋಕ್ಕೆ ಸಾಧ್ಯತೆ ಆಗಿದೆ. ಫ್ಯಾಮಿಲಿ ಪ್ಲಾನಿಂಗ್. ಈಗ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ರೆ ಪ್ರಿವೆನ್ಷನ್ ಆಫ್ ಕನ್ಸೆಪ್ಷನ್.
ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೆಗ್ನೆನ್ಸಿ ಇಸ್ ಕಾಲ್ಡ್ ಕನ್ಸೆಪ್ಷನ್ ಅಂತ ಕರೀತೀವಲ್ಲ, ಅಲ್ಲಿ ಪ್ರಿವೆನ್ಷನ್ ಆಫ್ ಕನ್ಸೆಪ್ಷನ್ ಈಸ್ ಕಾಲ್ಡ್ ಕಾಂಟ್ರಾಸೆಪ್ಷನ್. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತಂದ್ರೆ ಈ ಕನ್ಸೆಪ್ಷನ್ ಆಗೋದು, ಪ್ರೆಗ್ನೆನ್ಸಿ ಆಗೋದು ತಡೆಗಟ್ಟುದು. That is called them as a prevention of conception is called them as a contraception, and methods used for that is called them as a contraceptive methods. Okay, now contraceptive methods. What is called them as a contraception? What is called contraceptives ಅಂತಂದ್ರೆ ಏನು? contraception ಅಂದ್ರೆ prevention of what is called them as a conception. Pregnancy ಆಗೋದನ್ನ ನಾವು ನಿಲ್ಲಿಸ್ತೀವಿ. That is what is called them as contraception. What is the contraception? Contraception. What's contraception? It's nothing but prevention. Prevention of conception. Prevention of conception is called contraception, and for that what we are using that method. ನಾವು ಏನು ಮೆಥಡ್ಸ್ ಉಪಯೋಗಿಸ್ತೀವಿ ಆ ಮೆಥಡ್ಸ್ ನಾವೇನು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಓಕೆ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಆಫ್ ಕನ್ಸೆಪ್ಷನ್ is called as contraception, and what is the methods we are using for that is called contraceptive methods. ಈಗ ಒಂದು ಒಳ್ಳೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಅವು ದೇ ಶುಡ್ ಫುಲ್ಫಿಲ್ ದಿ ಸರ್ಟನ್ ಕ್ರೈಟೀರಿಯಾಸ್. ವಾಟ್ ಆರ್ ದಿ ಪ್ರಿನ್ಸಿಪಲ್ಸ್? ತತ್ವಗಳಿರಬೇಕು. ಕಾಂಟ್ರಾಸೆಪ್ಟಿವ್ ಕನ್ಸೆಪ್ಷನ್ ಪ್ರೆಗ್ನೆನ್ಸಿ ಆಗೋದನ್ನ ತಡೆಗಟ್ತಾವಲ್ಲ, ಅವುಗಳಲ್ಲಿ ಕೆಲವು ತತ್ವಗಳಿರಬೇಕು, ಕೆಲವು ಪ್ರಾಪರ್ಟಿ ಇರಬೇಕು. ವಾಟ್ ಆರ್ ದೋಸ್ ಪ್ರಿನ್ಸಿಪಲ್ಸ್? ಪ್ರಿನ್ಸಿಪಲ್ಸ್ ಅಂದ್ರೆ ಏನು ತತ್ವಗಳಿರ್ಬೇಕು, ಅವುಗಳು ಉಪಯೋಗಿಸೋದ್ರಿಂದ ನಾವು ಏನೇನು ಯೂಸ್ ಆಗಬೇಕು, ಏನು ಸಿಗಬೇಕು, ಅವೆಲ್ಲ ಮಾಹಿತಿಗಳು. ವಾಟ್ ಆರ್ ದಿ ಪ್ರಿನ್ಸಿಪಲ್ಸ್? ನನಗೆ 2 ಮಾರ್ಕ್ಸ್ ಕೇಳ್ತಾರೆ ಅಥವಾ 2 ಮತ್ತು 3 ಮಾರ್ಕ್ಸ್ they want to ask in your examination, what are the principles of ideal contraceptives? ಐಡಿಯಲ್ ಅಂದ್ರೆ ಒಳ್ಳೆ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಅವುಗಳಲ್ಲಿ ಏನು ತತ್ವಗಳ ಅಳವಡಿಸಬೇಕು ಅಂತ, ಅಂದ್ರೆ ಯಾವ ತತ್ವದಡಿಯಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಒಂದು ಕಾಂಟ್ರಾಸೆಪ್ಟಿವ್ಸ್. ಆ ಒಂದು ಅವಕ್ಕೆ ನಾವು ಪ್ರಿನ್ಸಿಪಲ್ಸ್ ಆಫ್ ಐಡಿಯಲ್ ಅಂದ್ರೆ ಆದರ್ಶವಾದಂತ ಐಡಿಯಲ್ ಪ್ರಿನ್ಸಿಪಲ್ಸ್ ಆಫ್ ಐಡಿಯಲ್ contraceptive. What are the principles of an ideal contraceptives? ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಅವುಗಳು ಕೆಲವು ಗುಣಗಳನ್ನ ವ್ಯಕ್ತಪಡಿಸಬೇಕು. ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನು ಉಪಯೋಗಿಸ್ತಾ ಇದೀವಲ್ಲ ಅವುಗಳಿಂದ ನಮ್ಗೆ ಏನಾಗಬೇಕು ಅಂದ್ರೆ ದೇ ಆರ್ ಯೂಸರ್ ಫ್ರೆಂಡ್ಲಿ. ಅವೇನಾಗಿರ್ಬೇಕು? ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ, ಈಸಿಲಿ ಕ್ಯಾನ್ ರೈಟ್ ದಟ್. ದೇ ಆರ್ ಯೂಸರ್ ಫ್ರೆಂಡ್ಲಿ ಆಗಿರಬೇಕು. ಶುಡ್ ಬಿ ಯೂಸರ್ ಫ್ರೆಂಡ್ಲಿ ಅಂದ್ರೆ ಯೂಸ್ ಮಾಡೋರಿಗೆ ಅದು ಇದು ಈಸಿಯಾಗಿ ಅವ್ರು ಸಿಗೋಂತಿರ್ಬೋದು, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಯೂಸರ್ ಫ್ರೆಂಡ್ಲಿ ಈಸಿಲಿ ಸಿಗ್ಬೇಕು. ಅವರು ದುಡ್ಕೊಂಡು ಹೋಗಿಲ್ಲ, ಈಸಿಲಿ ಅವೈಲೇಬಲ್ ಇದೆ ಮೆಡಿಕಲ್ ಶಾಪ್ ಅಂಡ್ ಆಲ್ ದೋಸ್. ಸರ್ಕಾರನ ಅದು ಉತ್ತೇಜನೆ ಮಾಡಿ ಅನೇಕ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪುಟ್ಟದರ್ಶಿ ಈ ಕಾಂಟ್ರಾಸೆಪ್ಟಿವ್ಸ್ ಕಾಂಡಮ್ಸ್ ಇಂಥವನ್ನೆಲ್ಲ ಅಲ್ಲಲ್ಲೇ ಬಾಕ್ಸ್ ಮಾಡಿ ಹಾಕಿಟ್ಟಿರ್ತಾರೆ. ದೇ ಕ್ಯಾನ್ ಯೂಸ್ ದಟ್ ಅಂಡ್ ವೇರ್ ದೇ ಕ್ಯಾನ್ ಸೇ ಅವೈಲೇಬಲ್. ದೇರ್ ಬೈ ದೇ ಕ್ಯಾನ್ ಮಿಸ್ಕನ್ಸೆಪ್ಷನ್ ಆಗೋದು, ಆಮೇಲೆ ಗೊತ್ತಿಲ್ಲದೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗೋದನ್ನ ತಡೆಗಟ್ಟಬಹುದು ಅನ್ನೋದಕ್ಕೆ ಈ ಒಂದು ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡೋದ್ರ ಮುಖಾಂತರ ಶಿಕ್ಷಣ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಹರಡಬಾರ್ದು ಅನ್ನೋಂಥ ದೃಷ್ಟಿಯಿಂದ ಸರ್ಕಾರದ ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಇಂಥ ಕಾಂಟ್ರಾಸೆಪ್ಟಿವ್ಸ್ ಈಸಿಯಾಗಿ ಅವೈಲೇಬಲ್ ಮಾಡಿದ್ದಾರೆ. ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್ ಈಸಿಯಾಗಿ ಸಿಗುವಂತದಾಗಬೇಕು. ದೇ ಆರ್ ರಿವರ್ಸಿಬಲ್. ಅವನ್ನ ಯೂಸ್ ಮಾಡಿ ಮತ್ತೆ ರಿವರ್ಸಿಬಲ್ ಅಂತ ಯಾವ ಮತ್ತೆ ತೆಗೆದಾಕುವಂಥದ್ದು. ಓಕೆ, ಈ ಅನೇಕ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಉಪಯೋಗಿಸ್ತಾರೆ ಮತ್ತೆ ಅದನ್ನ ವಾಪಸ್ ರಿವರ್ಸಿಬಲ್, ಪರ್ಮನೆಂಟ್ ಅಲ್ಲ. ಕೆಲವು ಪರ್ಮನೆಂಟ್ ಮೆಥಡ್ಸ್ ಇದಾವೆ, ರಿವರ್ಸಿಬಲ್ ಆಗಿರ್ಬೇಕು and easily available ಆಗಬೇಕು and should not have any side effects.
do not have side effects. ಇದನ್ನ ಉಪಯೋಗಿಸಿದ side effects ಇರಬಾರದು, ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಬಾರದು. And as well as do not have side effects ಇರಬಾರದು, and do not interfere with the sexual desire, the sexual act. ಜೊತೆಗೆ ಏನಾಗಿರಬೇಕು, ಆ ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗಲಿ ಉಪಯೋಗಿಸ್ಕೊಂಡಿರುವಾಗ ಆ ಸೆಕ್ಷುಯಲ್ ಡಿಸೈರ್ ಏನೋ ತೊಂದರೆ ಮಾಡಬಾರ್ದು. ಕಲಿದ್ರೆ they should not interfere with the they should not interfere with sexual desire. sexual act sexual desire ಅಲ್ಲಿ ಏನಾದ್ರೂ ಇಂಟರ್ಫಿಯರ್ ಆಗಬಾರ್ದು. These are what called as some of them what called as easily friendly, easily available, reversible, do not have any side effects, and they should not interfere with the sexual desire. ಇಂತ ಒಂದು ಕೆಲವು ಲಕ್ಷಣಗಳನ್ನ ಐಡಿಯಲ್ ಕಾಂಟ್ರಸೆಪ್ಟಿವ್ ತೋರಿಸಬೇಕು. ಇದಕ್ಕೆ ಆಸ್ಕಿಂಗ್ ಫಾರ್ ಎಕ್ಸಾಮಿನೇಷನ್ ಇಂತನ್ನ ಕೇಳ್ತಾರೆ. they should not interfere with the sexual desire, user friendly, easily available, reversible, and do not have a side effects. ಈಗ ನಾವು ಇಂತ ಒಂದು ಕಾಂಟ್ರಸೆಪ್ಟಿವ್ಸ್ಗಳು ಯಾವ್ಯಾವ ತರ ಇದಾವೆ, ಯಾವ್ಯಾವನ್ನ ಯಾವಾಗ ಉಪಯೋಗಿಸ್ತಾರೆ ಅನ್ನೋದು ಅನೇಕ ತರಹದಂತ ಕಾಂಟ್ರಸೆಪ್ಟಿವ್ಸ್ಗಳು ಅವುಗಳನ್ನ ನಾವು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡ್ಕೊಂತಾ ಐ ವಾಂಟ್ ಟು ಎಕ್ಸ್ಪ್ಲೈನ್ ದೋಸ್. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳಬಹುದು. ಬಟ್ ಕಲಿಂಗ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸ್ಪ್ಲೈನ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಟಿವ್ಸ್, ಟೆಂಪರರಿ ಮೆಥಡ್ಸ್ ಇರಬಹುದು, ಪರ್ಮನೆಂಟ್ ಮೆಥಡ್ಸ್ ಇರಬಹುದು. ಟೆಂಪರರಿ ಮೆಥಡ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೇಳಬಹುದು, ಮೆನ್ಷನ್ ಕೇಳಬಹುದು. 2 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಗೆ ಅದಕ್ಕೆ ಕಲಿಸಿದ ಎಕ್ಸ್ಪ್ಲೈನ್ ಅಂತ ಯಾವ್ದಾರ ಒಂದು ಮೆಡಿಕಲ್ ಟೆಂಪರರಿ ಮೆಥಡ್ಸ್ ಕೇಳಬಹುದು. ಒಂದು ಡಿಫರೆಂಟ್ ಮೆಥಡ್ಸ್ ಅಲ್ಲಿ ಯಾವ ಕಲಿಸಿದ್ರೆ ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಡಿಫರೆಂಟ್ ಮೆಥಡ್ಸ್ ಆದ್ರೆ ಒಂದು ಕಲಿಸಿದೆ ವಿಚ್ ಆರ್ ದೋಸ್, ಅವು ಯಾವುವು ಅಂದಾಗ ಒಂದು ಕಲಿಸಿದೆ ಟೆಂಪರರಿ, ಶಾಶ್ವತ ಅಲ್ಲ, ಯಾವ ಬೇಕಾಗುತ್ತೆ ಟೆಂಪರರಿ ಮೆಥಡ್ಸ್ ಇವೆ. ಇವು ಶಾಶ್ವತವಾಗಿ do not want to change, you postpone ಮಾಡೋ ಅಷ್ಟೇ. ಬಟ್ ಇವು if you do not have a change, we can also go for a permanent methods, both in case of males and female. Those are called permanent methods. Temporary methods and the permanent methods. ಈ ಟೆಂಪರರಿ ಮೆಥಡ್ಸ್ ಅನ್ನು ನಾವು ಮತ್ತೆ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಮತ್ತೆ ನಾವು ಕ್ಲಾಸಿಫಿಕೇಶನ್ ಅಂದ್ರೆ ನ್ಯಾಚುರಲ್ ಮೆಥಡ್ಸ್ ಅಂದ್ರೆ ನ್ಯಾಚುರಲ್ ಅಥವಾ ಟ್ರೆಡಿಷನಲ್ ಮೆಥಡ್ಸ್, ಟ್ರೆಡಿಷನಲ್ ಮೆಥಡ್ಸ್ ಇದೆ. ಆಮೇಲೆ we can go over ಅಂದ್ರೆ ಬ್ಯಾರಿಯರ್ಸ್ ಇದೆ, ಬ್ಯಾರಿಯರ್ಸ್ ಒಂದು ಕಡೆಯಿಂದ ನೆಕ್ಸ್ಟ್ ಒಂದು ಕಡೆಯಿಂದ ಇಲ್ಲಿ ಕಿನ್ಸಿ IUDs ಇದೆ, intrauterine device ಕಿನ್ಸಿ. and what you call go for what you call is a oral contraceptives are here. Oral contraceptives. You now buy person ತಗೊಂಡು ಟ್ಯಾಬ್ಲೆಟ್ ಇಟ್ಕೊಂಡು IUDs ಸಿಕ್ರಸ್ ಅನ್ನು ಹಾಕ್ಕೊಂಡ್ರು ಬ್ಯಾರಿಯರ್ಸ್ ಇದಾವೆ. ಆಮೇಲೆ ನ್ಯಾಚುರಲ್ ಮೆಥಡ್ಸ್ ಇದಾವೆ. ಇವೆಲ್ಲ ಮೆಥಡ್ಸ್ ಮುಖಾಂತರ ನಾವು ಪ್ರಿವೆಂಟ್ ದಿ ಕನ್ಸೆಪ್ಷನ್, ಪ್ರೆಗ್ನೆನ್ಸಿ ಅನ್ನೋದು ತಡೆಗಟ್ಟಬಹುದು. ಆಮೇಲೆ ಇದರಲ್ಲಿ ಮತ್ತೆ ನ್ಯಾಚುರಲ್ ಮೆಥಡ್ಸ್ ಮತ್ತೆ ಟೈಪ್ಸ್ ಇದೆ. I want to explain one by vertical them as a rule and ಹೇಳ್ತಾವ. vertical them as different types of vertical them as natural methods ಬೇರೆ ಬೇರೆಯ ವಿಧಿಗಳಿದಾವೆ. vertical periodic abstinence, coitus interruptus, lactational amenorrhea, that different methods ಗಳು ಇದರಲ್ಲಿ ಬರ್ತವೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡಿ. vertical them as periodic abstinence, coitus interruptus, vertical lactation amenorrhea ಅಂತ ಹೇಳ್ತಾರೆ. ಈಗ ಸಿ ಅದನ್ನ ಬರ್ತಿದ್ರೆ periodic abstinence, and second one is called as a coitus interruptus, and what is called the third one is
called them as a lactational amenorrhea. You are natural methods. Barrier methods you can see so many what called them as a alleged condoms. What they call them as a diaphragms. What they call them as a diaphragms as a voids. Different types of diaphragms work like this. IUD is any other types you can call them as a different types. You can see very non-medicated ಅಲ್ಲಿ call them as a ಆಮೇಲೆ copper leasing IUD copper leasing IUD and hormonal IUDs hormonal like copper leasing IUD non-medicated IUDs oral contraceptives you can see oral contraceptives. These are the different methods. Permanent methods we can see what are the permanent methods ಅಲ್ಲಿ ಮೇಲ್ಸ್ ಅಂಡ್ ಫೀಮೇಲ್ಸ್ ಅಲ್ಲಿ ಬೇರೆ ಇದಾವೆ. ಮೇಲ್ಸ್ ಅಲ್ಲಿ ನಾವು ಪರ್ಮನೆಂಟ್ ಆಗಿ we can see ಮಾಡಬಹುದು. ಅದನ್ನ because ಈ ಮೇಲ್ಸ್ ಅಲ್ಲಿ ಮಾಡುವಂತ ಒಂದು permanent methods of contraception called as a vasectomy. ಇದು ಸರ್ಜಿಕಲ್ ಮೆಥಡ್ಸ್ ಆಪರೇಷನ್ಸ್ ಮಾಡ್ತಾರೆ ಸಣ್ಣ ಸಿಂಪಲ್ ವ್ಯಾಸೆಕ್ಟಮಿ and spiritual ectopectomy. Ectopectomy that will be performed in one mass content. What are the permanent methods to vasectomy in case of males and tubectomy in case of the females? These are what called them as different methods of contraceptive methods. You can see temporary methods and as well as the permanent methods. Let me discuss all these. What called them as natural methods and variant methods and how they going to do the action and okay, what is the how to administer and what are the what called them significance ಏನು ಅನ್ನೋದು ಯಾವ ರೀತಿ ಅದು ಕೆಲಸ ಮಾಡುತ್ತೆ and IUDs ಅಂದ್ರೆ ಏನು and oral contraceptives ಅಂದ್ರೆ ಇದ್ರ ಜೊತೆಗೆ ನೀವು can see what called them as certain what called them as ಮುಖ್ಯವಾಗಿ ಇಲ್ಲೇ ನಾವು ಡಿಸ್ಕಸ್ ಮಾಡಬಹುದು. what is called them as implants ಅಂತ ತಗೊಂಡ್ರೆ implants ಬಾಡಿ ಸ್ಕಿನ್ ಒಳಗಡೆ ಇರ್ತದೆ. implants injectables also there. also what is hormonal types ಇವೆಲ್ಲ ಅದರಲ್ಲಿ ಕಂಡು ಬರುವಂತದ್ದು. ಇಂಜೆಕ್ಟ್ ನಾವು ಇಂಜೆಕ್ಷನ್ ಮುಖಾಂತರ ಒಂದು ಇಂಪ್ಲಾಂಟ್ ಮಾಡಬಹುದು. hormonal IUDs ಇರೋದು ಅವನ್ನೇ ಅದಕ್ಕೆ what is called injectables and implants ಅಂತಾನೂ ಹೇಳ್ತಾರೆ. Here, let me discuss the first methods. What you call them temporary methods of contraception. Natural methods, barrier methods, types. Let me discuss one by. In example, natural methods, barrier methods. Non-medicated copper leasing example, hormonal IUDs example. Oral contraceptive give an example one thing. ಹಂಗಾಗಿ ಇವನಲ್ಲಿ ಒಂದೊಂದು ಮಾರ್ಕ್ಸ್ಗಳನ್ನು ಕೇಳ್ತಾರೆ. ಇವನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ಕೇಳು. ನ್ಯಾಚುರಲ್ ಮೆಥಡ್ಸ್ ಓನ್ಲಿ ನ್ಯಾಚುರಲ್ ಮೆಥಡ್ಸ್ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳು. ಇದಕ್ಕೆ ನೀವು these are what called as different types of the contraceptive methods. ಅವುಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. what are the contraceptive methods ಅಲ್ಲಿ temporary methods and as well as the permanent methods. ಇವನ್ನ temporary methods ಅಂತ ಕರೀತೀವಿ, ನಾನ್ ಪರ್ಮನೆಂಟ್ ಅಂತ ಕರೀತೀವಿ. ಇವನ್ನ what called as permanent methods ಅಂತ ಕರೀತಾರೆ. ಅದಕ್ಕೆ ಸರ್ಜಿಕಲ್ ಮೆಥಡ್ಸ್ ಅಂತ ಕೆಲವು ಬುಕ್ಸ್ ಅಲ್ಲಿ ಸರ್ಜಿಕಲ್ ಮೆಥಡ್ಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಸರ್ಜಿಕಲ್ ಮೆಥಡ್ಸ್ ಅಂದ್ರೆ ಇವು ನಾನ್ ಸರ್ಜಿಕಲ್ ಮೆಥಡ್ಸ್. ಈಗ ಆಪರೇಷನ್ ಇರುತ್ತಲ್ಲ ಇವು ಟೆಂಪರರಿ ಅನ್ಬೋದು. ನಾನ್ ಸರ್ಜಿಕಲ್ ಮೆಥಡ್ಸ್ ಈ ಕಡೆ ಆ ಕಡೆ ವ್ಯಾಸೆಕ್ಟಮಿ ಅಂತ ಹೇಳಿದ್ರೆ ಪರ್ಮನೆಂಟ್ ಮೆಥಡ್ಸ್ ಶಾಶ್ವತವಾದವು. ಆಮೇಲೆ ಸರ್ಜಿಕಲ್ ಮೆಥಡ್ಸ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಎಕ್ಸಾಮ್ ಅಲ್ಲಿ. ಅವೇ ವಿಷಯಗಳನ್ನ ನಿಮಗೆ ಗೊತ್ತಿಲ್ಲ ಅಂತ ಬರೆಯೋದಿಲ್ಲ ಕೆಲವು ಮಕ್ಕಳು ಎಕ್ಸಾಮ್ಸ್ ಅಲ್ಲಿ. ಸರ್ಜಿಕಲ್ ಮೆಥಡ್ಸ್ ಬರೀರಿ ಅಂತ ಹೇಳಿದಾಗ ನೀವು ಪರ್ಮನೆಂಟ್ ಮೆಥಡ್ಸ್ ಹೇಳಿದ್ರೆ ಸರ್ ನಮಗೆ ಸರ್ಜಿಕಲ್ ಮೆಥಡ್ಸ್ ಗೊತ್ತಿಲ್ಲ. Those are also called as surgical methods. Okay, you have to think it and write what you call them. How they are going to do ಅನ್ನೋದು ಗೊತ್ತಾಗ ನಿಮಗೆ ಅದನ್ನ ಬರೀಬಹುದು. Okay, now let me pass on what you call them as natural methods. ಅವುಗಳಲ್ಲಿ natural methods are also called as ನಿಮಗೆ ಇದನ್ನ ನೋಡಿ ಟ್ರೆಡಿಷನಲ್ ಮೆಥಡ್ಸ್ ಅಂತ ಕೇಳ್ಬಿಡಬಹುದು. ಯಾರೋ ಒಬ್ಬರು ಮೇಲೆ ಇಟ್ಟಿದ್ರು ಬಟ್ ಅದಕ್ಕೆ ಆ ರೀತಿ ಕನ್ಫ್ಯೂಷನ್ ಆಗಬಾರದು. Natural methods is also called them as what you call them traditional method. Traditional methods. Traditional methods. ಸ್ವಾಭಾವಿಕವಾದ natural methods. ಇಲ್ಲಿ cannot use any what you call them as
ಆಬ್ಜೆಕ್ಟ್ಸ್ ಲೈಕ್ ದಿಸ್ ಏನು ಉಪಯೋಗಿಸೋದಿಲ್ಲ ನೀವು ಇಲ್ಲಿ ನೋಡಿ ರಿಪೀಟೆಡ್ ಸೈಕಲ್ಸ್ knowledge is very essential for using the current natural methods. What is the menstrual cycle duration? All these we have to take into consideration for the using of these methods called natural methods. Natural methods ali nanu I want to explain the three methods are there. What is called as periodic abstinence. Periodic it's not having a side effects like because it's a natural method and it's called periodic abstinence. Periodic abstinence. Periodic abstinence ಅಂದ್ರೆ ಏನು? What is periodic abstinence? It's a what called as ಇಲ್ಲಿ ಇದು ಏನು ಮಾಡ್ತವೆ ಎಲ್ಲ ನ್ಯಾಚುರಲ್ ಮೆಥಡ್ಸ್. These are the methods ಏನು ಮಾಡ್ತದೆ going to prevent ಮಾಡ್ತವೆ ಇದನ್ನ meeting. What is the meeting? Meeting of the sperm and egg ಮೀಟ್ ಮಾಡೋದ ತಡೆಗಟ್ಟುವಂತ ವಿಧಾನಗಳು ಒಂದು periodic abstinence. Periodic abstinence ಅಂದ್ರೆ these are the methods how they going to work. ಹೆಂಗ್ ಕೆಲಸ ಮಾಡ್ತಾರೆ ಅಂದ್ರೆ they going to prevent the meeting of the sperm. ಇದನ್ನ ಅದು ಹೆಂಗ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಬೇಕು. because they prevent the meeting of the sperm and egg ನ meeting ಅನ್ನು ಈ periodic abstinence ಅಲ್ಲಿ ಏನು ಮಾಡುತ್ತೆ this should have what called as natural method. ಇದು chance of meeting what called them as a sperm and egg na prevent ಮಾಡುತ್ತೆ thereby they can prevent the fertilization ಆಗೋದನ್ನ ತಡೆಗಟ್ಟುತ್ತೆ. ಮೀಟ್ ಆದಾಗಲ್ಲ ಫರ್ಟಿಲೈಸೇಷನ್ ಆಗೋದು ಹೇಳ್ಕೊಡ್ಕೊಂಡು ಫರ್ಟಿಲೈಸೇಷನ್ ಆಗೋದನ್ನ ತಡೆಗಟ್ಟುತ್ತೆ ಅಂತ ಅನ್ನೋದು ಇಲ್ಲಿ ಏನಾಗುತ್ತೆ periodically ಇದೆ one such method in which the couples ಗಳು ಏನು ಮಾಡ್ತಾರೆ ಮ್ಯಾರೇಜ್ ಆಗಿರುವಂತ ಕಪಲ್ಸ್ ಗಳು they avoid the what called them as a coitus sexual intercourse ನ ಅವಾಯ್ಡ್ ಮಾಡ್ತಾರೆ during that particular period of menstrual cycle. That called as 10 menstrual cycle is 28 days ಅಂದ್ರೆ 10 to 17 days ಗೆ couples ಏನು ಮಾಡ್ತಾರೆ ಈ ಒಂದು ಅವಧಿಯಲ್ಲಿ they avoid the coitus or sexual intercourse ನ avoid ಮಾಡ್ತಾರೆ because in this period usually the ovulation is going to take place. egg release ಆಗೋದ್ರಿಂದ ಈ ಒಂದು ಟೈಮಲ್ಲಿ sexual intercourse ಆದರೆ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಆಗುತ್ತೆ ಹೆಚ್ಚಿಗೆ ಚಾನ್ಸ್ ಇರೋದ್ರಿಂದ they going to avoid this period ನ avoid ಮಾಡ್ತಾರೆ. sexual contact ಆಗೋದನ್ನ ಈ ಒಂದು ಕಡೆ ಅವಾಯ್ಡ್ ಮಾಡ್ತಾರೆ. that called 10 to 17 days. this is called as ovulation ಆಗುತ್ತೆ because it's a called ovulation ಆಗೋದ್ರಿಂದ ಇದನ್ನ fertile period ಅಂತ ಕರೀತಾರೆ. it's called fertile period. ಈ fertile period ಅನ್ನ ಇದನ್ನ ಅವಾಯ್ಡ್ ಮಾಡ್ತಾರೆ. this is called fertile period. this is called unsafe. ಇವಾಗ ಸೇಫ್ ಯಾವಾಗ ಬರ್ತ್ ಕಂಟ್ರೋಲ್ ಮಾಡಕ್ಕೆ ಅನ್ಸೇಫ್ ಬರ್ತ್ ಆಗಬೇಕು ಅಂತ ಹೇಳಿ ಸೇಫ್ but it is uncontrolled unsafe period for the birth ಆಗಲಿಕ್ಕೆ ಅಂದ್ರೆ ನೀವು ಅವಾಯ್ಡ್ ಮಾಡಬೇಕಂತ ಟೈಮ್ ಮಾಡಿದಾಗ ಇದು ಅನ್ಸೇಫ್ ಅಂತ ಅನ್ಸಿಕೊಳ್ಳುತ್ತೆ. ಫರ್ಟೈಲ್ ಪೀರಿಯಡ್ ಅಲ್ಲಿ ಕಾಲ್ಕೊಳ್ಳಿ ಆ ಒಂದು ಪೀರಿಯಡ್ ಅಲ್ಲಿ ಸೆಕ್ಷುವಲ್ ಆಕ್ಟ್ ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡೋದನ್ನ ಮಾಡ್ತಾರೆ. thereby they can what called abstain ಅಂದ್ರೆ keep away. okay abstinence keep away from what called them as a coitus. ಅವೇ ಕೀಪ್ ಕೊಡಿಕೊಳ್ಳೋದಿದೆ periodically ಈ ಒಂದು ಅವಧಿಯಲ್ಲಿ periodic abstain ಅಂದ್ರೆ keep away. ಯಾವಾಗ ಅವೇ ಇರ್ತಾರೆ ಅಂದ್ರೆ 10 to 17 days ನೇ menstrual cycle. thereby they can what called them as they have a chance of conception is very rare if you follow this period na follow ಮಾಡೋದಂತಂದ್ರೆ ಈ ಕನ್ಸೆಪ್ಷನ್ ಆಗೋದನ್ನ ತಡೆಗಟ್ಟಬಹುದು. this is what them as is one of the what called them is expected usually ಇದು this is a fertile ಇದು it's not a always a 100% guarantee you cannot confirm. usually the ovulation ಆಗುವಂತ ಕೆಲವರಲ್ಲಿ ವ್ಯತ್ಯಾಸ ಆಗುವ chances of fertilization ಇರುತ್ತೆ but it is one of the method traditional method they going to follow. that is what you call them is a periodic abstinence. and the next one ಓದಿದ್ರೆ ಯಾವ period ಅಲ್ಲಿ ನಿಲ್ಲಿಸಬೇಕು period ಅಲ್ಲಿ keep away from the sexual act ಅಂತ ನೆನಪಿಡಬೇಕು because ಅವರ ovulation ಆಗುತ್ತೆ it's unsafe period ಅಂತ ಬರೀರಿ. now that is what is called second first method. next is called the second method is called as coitus interruptus. ಇದರಲ್ಲಿ second method coitus interruptus. coitus interruptus ಅಂದ್ರೆ ಏನಂದ್ರೆ this is nothing but what you call them is ಇದು ಒಂದು ಮೆಥಡ್ coitus interruptus ಇಲ್ಲಿ coitus interruptus ಅಲ್ಲಿ ಏನು ಮಾಡುತ್ತೆ usually in case of this where the male partner going to withdraw the penis from the vagina of the female
before the ejaculation of the sperm. Sperm ejaculation ಆಗಲು ಮುಂಚಿತವಾಗಿಯೇ ಈ ಮೇಲ್ ಪಾರ್ಟ್ನರ್ going to remove his penis from the vagina of the female, thereby what called ejaculation going to take place outside. The sperm will not enter into the female genital tract. That is why called them is it's called coitus interruptus. Coitus interruptus ಅಂತ ಕರೀತಿರುವಂತದ್ದು. This is just before ejaculation they going to withdraw the penis from the vagina of the female. That is what is called them is coitus na sexual act na ಮಾಡ್ತಾರೆ interrupt ಮಾಡ್ತಾರೆ, thereby before the ejaculation they going to remove the penis. That is called them is coitus interruptus. Next one is called them as lactational method. Third method, lactational amenorrhea. Lactational amenorrhea. Lactational amenorrhea. It is nothing but what we call them is lactational amenorrhea. Lactation what we call them is lactation amenorrhea. Amenorrhea. AMNENORRHCEA. Lactation amenorrhea ಅಂದ್ರೆ usually what we call them is it is a absence of what we call them is menstrual cycle. Menstrual cycle ನಡೆಯೋದಿಲ್ಲ. Immediately after what we call them is parturition. Delivery ಆದ ನಂತರ ಈ menstrual cycle ನಿಂತಿರುತ್ತೆ. what call them is ಇದು ಏನಾಗಿರ್ತಿದ್ದು absence of menstruation. Immediately after what call them is parturition ಅಂತ ಇಲ್ಲಿ does not usually what call menstrual cycle does not going to take play occur during this intense lactation period. ಇಂಟೆನ್ಸ್ ಆಗಿ ತಾಯಿ ಹಾಲು ಕುಡಿಸ್ತಾ ಇರುವಂತ ಮಗು ಸಂದರ್ಭದಲ್ಲಿ ಆಫ್ಟರ್ ಬರ್ತಾ ನಂತರ ಈ ಒಂದು ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ ಆಗಿದೆ. ಯಾವಾಗ ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ ಆಗಿದೆ ಅಂದ್ರೆ ಅರ್ಥ ನೋ ಏಕ್ ರಿಲೀಸ್ ಆಗೋದಿಲ್ಲ ಮತ್ತೆ ಫರ್ಟಿಲೈಸೇಷನ್ ಆಗೋದಿಲ್ಲ. ಹಂಗಾಗಿ ಈ ದೇರ್ಫೋರ್ as long as the mother breast feeds, ಎಲ್ಲೇ ತನಕ ತಾಯಿ ಆ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾಳೋ ಫುಲ್ಲಿ ಅನ್ನೋಂಥದ್ದು ಇದ್ರೆ ಚಾನ್ಸ್ ಆಫ್ ಕನ್ಸೆಪ್ಷನ್ ಇಸ್ ರೇರ್. ಆ ಒಂದು ಟೈಮ್ ಅಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಆದಾಗ there is no chance of what we call them as fertilization. Chance of conception is rare ಅಂತ ಹೇಳ್ತಾರೆ. However, this method has been reported to be effective only for a maximum of 6 months. ಈ ಮೆಥಡ್ ಅಂದ್ರೆ ಲ್ಯಾಕ್ಟೇಷನ್ ಮಾಡ್ತಾರೆ ವರ್ಷ ತನಕ ಅಂದ್ರೆ ಅಲ್ಲೇ ತನಕ ಈ ಮೆಥಡ್ ಎಫೆಕ್ಟ್ ಇರೋದಿಲ್ಲ. ಅಂದ್ರೆ ಇಟ್ಸ್ ಬಟ್ ಅಬೌಟ್ ಓನ್ಲಿ ಫಾರ್ 6 ಮಂತ್ಸ್. ಅಂದ್ರೆ ಆಫ್ಟರ್ ಪಾರ್ಚುಲೇಷನ್ ಆದ ನಂತರ ಇಟ್ ಓನ್ಲಿ ಫಾರ್ 6 ಮಂತ್ಸ್ ಇಟ್ ಇಸ್ ಎಫೆಕ್ಟಿವ್. ಇಂಟೆನ್ಸ್ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ if mother feeds the child fully the child fed by mother fed the child ಫೆಡ್ ಮಾಡ್ತಾಳೆ ಫುಲ್ಲಿ ಆ ಒಂದು ಟೈಮ್ ಅಲ್ಲಿ ಆಫ್ಟರ್ ದಿ ವಾಚುಲೇಷನ್ ಅಪ್ ಟು 6 ಮಂತ್ಸ್ ತನಕ there is no chance of fertilization. There is no, because of the menstrual cycles are absent in that period ಅನ್ನೋದು. So as the medicine what we call them is a device service in these methods ಏನು ಮೆಡಿಸಿನ್ಸ್ ಉಪಯೋಗಿಸಿಲ್ಲ and what we call any device ನಾವು ಈ ಒಂದು ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಉಪಯೋಗಿಸಿಲ್ಲ. ಆದ್ದರಿಂದ ಈ ಮೂರು ಮೆಥಡ್ಸ್ ಆರ್ ಡು ನಾಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಬಟ್ ಎಫೆಕ್ಟಿವ್ನೆಸ್ ಡಿಪೆಂಡ್ಸ್ ಆನ್ ದಿ ಹೆಲ್ತ್ ಆಫ್ ದಿ ಕಪಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದು ಕೆಲವು ಸರಿ ಡಿಪೆಂಡ್ ಆಗಿರ್ಬೋದು, ಅವ್ರ ಹೆಲ್ತ್ ಮೆನ್ಸ್ಟ್ರಲ್ ಸೈಕಲ್ ಇರೆಗ್ಯುಲರ್ ಆಗಿರ್ಬೋದು, ಅಂತ ಟೈಮಲ್ಲಿ ಇಟ್ ಇಸ್ ನಾಟ್ ಎಫೆಕ್ಟಿವ್ ಅನ್ನೋದು. ಈ ಒಂದು ಚಾನ್ಸ್ ಆಫ್ ಫೇಲ್ಯೂರ್ ಇಸ್ ಹೈ. Those usually following, some of them are usually following this method, what we call them is a natural method because of the lesser side effects. Okay, these are what we call them as different methods, natural methods ಅಲ್ಲಿ ಒಂದು ಕಾಲ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ಬೋದು. ಅಮಿನೋರಿಯಾ egg is not the release ಅನ್ನೋದು is called it is a lactation period what we call due to the what we call absence of menstrual cycle. It's a intense lactation period ಅಲ್ಲಿ after following the ovulation ನಂತರ intense lactation period about 6 months ಅಲ್ಲಿ it is effective ಅನ್ನೋದು ನೆನಪಿಟ್ಕೊಳ್ಳಿ. This is called as lactation. amenorrhea. What is discussed natural methods? One is called periodic abstinence, coitus interruptus, and third one is called as a lactational amenorrhea where menstrual cycle is absent. This is how these are the methods, natural methods. In next class we will pass on to the what are the barrier methods or devices we are using to prevent the conception. Okay, with this I want to complete the today's class.